ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಅಂತ. ನಾನು ಇವತ್ತಿನ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ 4 ಈರುಳ್ಳಿ, ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ, ಆಮೇಲೆ 3 ಕಡ್ಡಿ ಕರಿಬೇವು ತೊಳೆದಿಟ್ಕೊಂಡಿದ್ದೀನಿ, ಆಮೇಲೆ ಒಂದು 2 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, ಇದು ಮೆಣಸು ಮತ್ತು ಜೀರಿಗೆ ಮತ್ತು ಇನ್ನೊಂದು ಧನಿಯಾ ಕಾಳು 3 ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದೊಂದು ಚಮಚ ತೊಗೊಂಡಿದ್ದೀನಿ. ಧನಿಯಾ ಬಂದು 1 ಚಮಚ, ಪೆಪ್ಪರ್ ಮೆಣಸು 1.5 ಚಮಚ, ಜೀರಿಗೆ 1 ಚಮಚ, ಇಷ್ಟನ್ನು 3 ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾಣಲಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮತ್ತು ಕರಿಬೇವನ್ನ ಕಡ್ಡಿ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ. ಕಡ್ಡಿಯಿಂದ ತೆಗೆದು ಹಾಕೋಬೋದು ಎಲೆನ. ನಾನು ಕಡ್ಡಿ ಸಮೇತ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲಿ ಡೆಕೋರೇಟ್ ಮಾಡೋದಕ್ಕೋಸ್ಕರ ಹಿಂಗೆ ಕಡ್ಡಿ ಹಾಕ್ಕೊಳ್ತಾ ಇದ್ದೀನಿ, ಕಡ್ಡಿ ಸಮೇತನೇ. ಇವಾಗ ಎತ್ಕೊಳ್ಬೇಕು. ಅದನ್ನ ಸ್ವಲ್ಪ ಎಣ್ಣೆಲಿ ಕರೆದಾದ್ಮೇಲೆ ಎತ್ಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಳ್ಬೇಕು. ಮತ್ತು ಇವಾಗ ಎಣ್ಣೆ ಜೊತೆಗೆ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಈರುಳ್ಳಿ ಎಷ್ಟೈತೆ ಅದರಲ್ಲಿ ಅರ್ಧ ಕಾಣಿಸ್ಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಹುರಿದ್ರೆ ಅದೇ ಸಣ್ಣ ಆಗಿಬಿಟ್ಟು ಚೆನ್ನಾಗಿ ಬೆಂದು ಒಂದು ಬ್ರೌನ್ ಕಲರ್ ಬರ್ತೈತೆ ನೋಡಿ ಈರುಳ್ಳಿ. ಅಷ್ಟು ಫ್ರೈ ಮಾಡಿದಷ್ಟು ಅದು ಚೆನ್ನಾಗಿ ಎಣ್ಣೆಲಿ ಕಮ್ಮಿ ಆಗ್ತೈತೆ ಈರುಳ್ಳಿ. ಅದಂದರೆ ಸ್ವಲ್ಪ ಸಣ್ಣ ಆಗ್ತೈತಲ್ಲ, ಅದು ಕಮ್ಮಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿನ. ಆಮೇಲೆ 1-2 ಕಡ್ಡಿ ಮಾತ್ರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. 1 ಕಡ್ಡಿನ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪದು ಆ್ಯಪಲ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋ ಥರ ಅಷ್ಟು ಫ್ರೈ ಮಾಡಿಕೊಂಡು ಇವಾಗ ಇಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು 1-2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ, ಅದು ಹಾಕ್ತಿದ್ದೀನಿ. 4ರಿಂದ 5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 2 ಭಾಗವಾಗಿ ಕಟ್ ಮಾಡ್ಕೊಂಡಿರೋದು ಅಷ್ಟೇ, ಅದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು 5 ಒಣಮೆಣ್ಸಿನ್ಕಾಯಲ್ಲಿ 3 2 ಕೈಲಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು 2 ಡೈರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ. ನಾನು ಹಾಕಿರೋಷ್ಟು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಆದ್ರೂ ಖಾರ ಮೀಡಿಯಮ್ ಆಗಿರುತ್ತೆ. ನಿಮ್ಗೊಂಚೂರು ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ 1-2 ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಬೋದು. ನಾನು ಮಾಡ್ತಿರೋದು 1 kg ಚಿಕನ್ಗೆ. ಚೆನ್ನಾಗಿ ತೊಳೆದಿಟ್ಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೆ ಜಿ ಚಿಕನ್ ಅಷ್ಟು ಫುಲ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗೆ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಅದು ಎಲ್ಲ ಇಟ್ಕೊಬೇಕಲ್ವ ಉಪ್ಪು ಖಾರ ಎಲ್ಲ, ಅದರಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗೆ.
ಅರ್ಧ ಚಮಚ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಉಪ್ಪು ಹಾಕ್ಕೊಂಡ್ಮೇಲೆ ಅದೇ ನೀರು ಬಿಟ್ಕೊಳ್ತೈತೆ ಚೆನ್ನಾಗಿ. ಚಿಕನಲ್ಲಿರೋ ನೀರಲ್ಲೇ ಚಿಕನಲ್ಲಿರೋ ನೀರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರು ಬಳಸಂಗಿಲ್ಲ. ಸ್ಮಾಲ್ ಪ್ಲೇಟ್ ಮುಚ್ಕೊಂಡು ಒಂದು 5ರಿಂದ 6 ನಿಮಿಷದಷ್ಟು ಮುಚ್ಚಿಡಬೇಕು. ಆಮೇಲೆ ಮತ್ತೆ ತೆಗೆದು ಪ್ಲೇಟ್ನ ಮತ್ತೆ ಅದೇ ನೀರು ಇರುತ್ತೆ, ಅದೇ ನೀರಲ್ಲೇ ಒಂದು 50% ಬೆಂದೋಗಿರ್ತೈತೆ ಚಿಕನು. ಈಗ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಮೆಣಸು, ಧನಿಯಾ, ಜೀರಿಗೆ ಇಷ್ಟನ್ನು ಹಾಕ್ಕೊಳ್ತೀನಿ. ಧನಿಯಾ, ಜೀರಿಗೆ, ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಅದು 3 ಟೇಬಲ್ ಸ್ಪೂನ್ ಆಗಿತ್ತು. ಅದನ್ನು ಮೇಲೆ ಇವಾಗ ಹಾಕ್ತಿದ್ದೀನಿ. 50% ಚಿಕನ್ ಬೆಂದ ಮೇಲೆ ಹಾಕಬೇಕು. ಅದು ನೀರು ಬಂದು ನಾನು ನೀರು ಹಾಕಿಲ್ಲ, ಚಿಕನ್ದೇ ನೀರು ಬಿಟ್ಕೊಂಡಿರೋದು ಅದು. ಅದರಲ್ಲೇ ಒಂದು 50% ಬೆಂದಿರುತ್ತೆ. ಈ ಟೊಮೊಟೊ ಅದು ನೀರು ಸ್ವಲ್ಪ ಬಿಟ್ಕೊಳ್ಳೋದು ಮತ್ತು ಉಪ್ಪು ಹಾಕಿದಾಗ ಕುಟ್ಟಿ ಪುಡಿ ಮಾಡ್ಕೊ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಒಂದು ಸಣ್ಣ ಲೋಟದಲ್ಲಿ ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ. ಲೋಟದಲ್ಲಿ ಅಷ್ಟೇ ನೀರು ಹಾಕ್ಕೊಂಡಿರೋದು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಈಗ ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ನಿಮಿಷದವರೆಗೂ ಕಡಿಮೆ ಉರಿಯಲ್ಲೇ ಬೇಯಿಸೋಣ. ಇವಾಗ ಪ್ಲೇಟ್ ಓಪನ್ ಮಾಡಿ ನೀರು ಸುಂಡುತ್ತಾ ಬರ್ತಿದೆ. ನೀರು ಫುಲ್ಲು ಎಲ್ಲ ಸುಂಡೋಗಬೇಕು. ಹೇಗಂದರೆ ಫುಲ್ಲು ಪೆಪ್ಪರ್ ಫ್ರೈ ಈ ಥರ ಡ್ರೈ ಆಗಿರಬೇಕು. ಪೆಪ್ಪರ್ ಫ್ರೈಗೆ ಡ್ರೈ ಆಗಿರಬೇಕು. ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್, ಮೈ ವಿಡಿಯೋ ನೋಡಿದ್ದಕ್ಕೆ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.